ಅಧಿಕಾರಸ್ಥರು ಮತ್ತು ಬಲಾಢ್ಯರಿಂದ ಕಾನೂನು ಉಲ್ಲಂಘಿಸಿರುವುದಕ್ಕೆ ಇದೊಂದು ಉದಾಹರಣೆ. ಕುಟುಂಬ ಸದಸ್ಯರನ್ನ ನೋಡಿಕೊಳ್ಳಲು ವಿನಾಯಿತಿ ಕೇಳಿರುವುದು ಕೂಡ ಒಪ್ಪಿತವಲ್ಲ. ಅಧಿಕಾರಸ್ಥರು ಮತ್ತು ಬಲಾಢ್ಯರಿಂದ ಕಾನೂನು ಉಲ್ಲಂಘಿಸಿರುವುದಕ್ಕೆ ಇದು ಉದಾಹರಣೆ. ಕುಟುಂಬ ಸದಸ್ಯರನ್ನ ನೋಡಿಕೊಳ್ಳಲು ವಿನಾಯಿತಿ ಕೇಳಿರುವುದು ಒಪ್ಪಿತವಲ್ಲ. ತಾತನನ್ನ ನೋಡಿಕೊಳ್ಳಲು ಪ್ರಜ್ವಲ್ಗೆ ವಿನಾಯಿತಿ ನೀಡಬೇಕು ಎಂಬುದು ಒಪ್ಪಿತವಲ್ಲ. ಪ್ರಜ್ವಲ್ ತಾತ ಎಚ್.ಡಿ. ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಪ್ರಜ್ವಲ್ ತಂದೆ ಎಚ್.ಡಿ. ರೇವಣ್ಣ ಅವರು ವಿಧಾನಸಭೆಯ ಸದಸ್ಯರಾಗಿದ್ದಾರೆ. ಇಲ್ಲಿ ಸಂತ್ರಸ್ತೆ ಅನುಭವಿಸುತ್ತಿರುವ ಯಾತನೆ ಮತ್ತು ಭೀಕರತೆಯನ್ನ ಪರಿಗಣಿಸಬೇಕಿದೆ. ಸಮಾನತೆ ತತ್ವವನ್ನ ನ್ಯಾಯಾಲಯ ಎತ್ತಿ ಹಿಡಿಯಬೇಕಾಗಿದೆ. ಡೆಮಾಕ್ರಸಿಯ ಬ್ಯೂಟಿ. ಇದು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ತೀರ್ಪಿನ ಪ್ರಮುಖ ಅಂಶ. ಕಣ್ಣಲ್ಲಿ ನೀರು ಹಾಕಣ್ಣಂತೆ ಪ್ರಜ್ವಲ. ನಾನು ತಂದೆ ತಾಯಿನ ನೋಡದಲ್ಲೇ 6 ತಿಂಗಳಾಯಿತು, ನನಗೆ ನೋಡೋದಕ್ಕೆ ಅವಕಾಶ ಕೊಡಿ. ನನ್ನ ತಾತನನ್ನ ನೋಡಿ 6 ತಿಂಗಳೇ ಕಳೆಯಿತು, ನಾನು ತಾತನನ್ನ ನೋಡಬೇಕು. ಇದು ಒಪ್ಪಿತವಲ್ಲ ಅಂತೂ ನ್ಯಾಯಾಲಯ. ನೀನು ಮಾಡಿರುವ ದುಷ್ಕೃತ್ಯದ ತೀವ್ರತೆ ಇದೆಯಲ್ಲ, ನಿನ್ನ ಮೇಲೆ ಮಾನವೀಯತೆಯ ಒಂದು ಲವಲೇಶದಷ್ಟು ಕೂಡ ಬೀರಬಾರದು ಎನ್ನುವ ನಿರ್ಧಾರಕ್ಕೆ ತಂದಿದೆ ನಿನ್ನ ದುಷ್ಕೃತ್ಯಗಳು. ನೀನು ಮಾಡಿರುವಂತಹ ಘೋರಾತಿ ಘೋರ, ನೀನು ಮಾಡಿರ್ತಕ್ಕಂತಹ ಅತ್ಯಂತ ಅಮಾನವೀಯವಾದಂತಹ ದುಷ್ಕೃತ್ಯ. ತನ್ನ ಮನೆಯ ಸದಸ್ಯರು ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದು ಒಪ್ಪಿತವಲ್ಲ. ಯಾರೇ ಆಗಿರ್ಬೋದು, ಒಬ್ಬರು ರಾಜ್ಯಸಭಾ ಸದಸ್ಯರು, ಮತ್ತೊಬ್ಬರು ವಿಧಾನಸಭಾ ಸದಸ್ಯರು, ಇನ್ನೊಬ್ಬರು ಕೇಂದ್ರ ಸಚಿವ ಸಂಪುಟದ ಮಿನಿಸ್ಟರು, ಮತ್ತೊಬ್ಬ ಅಣ್ಣ MLC. ಇಡೀ ಕಾನೂನು ಪಾಲಕರ ಗೋದಾಮೆ ಮನೆಯಲ್ಲಿದೆ. ಫ್ಯಾಕ್ಟರಿ, ಕಾನೂನು ಪಾಲಕರ ಫ್ಯಾಕ್ಟರಿ. ಶಾಸಕಾಂಗ ಕಾನೂನು ರಚನೆ ಮಾಡಿದ್ರೆ ಕಾರ್ಯಾಂಗ ಕಾನೂನನ್ನು ಪ್ರಾಯೋಗಿಕಕ್ಕೆ ತರುತ್ತೆ. ಅಂತಹ ಪೋಸ್ಟ್ನಲ್ಲಿದ್ದಂತಹ ಸಂಸದ ಈತ, ಕ್ಯಾಬಿನೆಟ್ ದರ್ಜೆಯ ಸಂಸದ. ಈತ ಮಾಡಿದ ದುಷ್ಕೃತ್ಯ ಇತ್ತಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಬೇಕು. ಈ ಪ್ರಕರಣ ಇಡೀ ದೇಶಕ್ಕೆ ಮಾದರಿಯಾಗಬೇಕು. ರಾಜ್ಯದಲ್ಲಿ ರಾಜಕಾರಣಿಗಳ ಅತ್ಯಾಚಾರ ಪ್ರಕರಣಗಳು ಎಷ್ಟೋ ದಾಖಲಾಗಿದ್ದಾವೆ. ಅದಕ್ಕೆಲ್ಲ ಒಂದು ಇದೇ ತರಹದ ಇತ್ಯರ್ಥಗಳು ಸಿಕ್ಕಿದ್ರೆ, ಇದೇ ತರಹದ ತೀರ್ಮಾನಗಳೇನಾದರೂ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಒಂದು ಸಮಾಧಾನ ಆಗುತ್ತೆ. ಸೊ ಪ್ರಜ್ವಲ್ ರೇವಣ್ಣರ ಜಡ್ಜ್ಮೆಂಟ್ನಲ್ಲಿ ಸಾಕಷ್ಟು ನಾಗರಿಕರನ್ನು ಸೆಳೆಯುವಂಥ ಅನೇಕ ವಿಚಾರಗಳು ಅಡಗಿದೆ. ಸೊ ಆ ಪೈಕಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ವಿ. ಇನ್ನು ನ್ಯಾಯಾಲಯ ಕೊಟ್ಟಂತಹ ಈ ತೀರ್ಪು ಜಾಗತಿಕವಾಗಿ ಚರ್ಚೆ ಆಗ್ತಾ ಇದೆ. ಒಬ್ಬ ಪ್ರಭಾವಿ ವ್ಯಕ್ತಿಯನ್ನ ಇವತ್ತು ಬಿಳಿ ವಸ್ತ್ರ ಧರಿಸಿ ಕೈದಿ ನಂಬರ್ ಕೊಟ್ಟು ಎಲ್ಲ ಕೈದಿಗಳಂತೆ ದಿನಕ್ಕೆ ಕೂಲಿ ಮಾಡೋರ ಥರ ಆತನನ್ನ ಗುರಿ ಮಾಡಲಾಗಿದೆ. ನಿಜಕ್ಕೂ ಕೂಡ ಶ್ಲಾಘನೆಗೆ ಅರ್ಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.